ನಮಸ್ಕಾರ ಎಲ್ಲರಿಗೂ. ಜ್ಯೋತಿಷ್ಯ ಅಂದ್ರೆ ಪರಿಹಾರನ, ಅಥವಾ ನಾವೇನಾದ್ರೂ ನಮಗೆ ದೋಷ ಹೇಳಿದ್ರೆ ಸರ್, ಈ ದೋಷ ನಿವಾರಣೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಪೂಜೆ ಹೇಳಿದ್ರೆ, ಪೂಜೆ ಮಾಡಿದ ತಕ್ಷಣ ನಮ್ಮ ಕಷ್ಟಗಳ ಪರಿಹಾರ ಆಗುತ್ತಾ? ಚಾನ್ಸೇ ಇಲ್ಲ. ಸೊ ಜ್ಯೋತಿಷ್ಯ ಅನ್ನೋದು ನಿಮಗೆ ಒಂದು ರೀತಿ ಗೈಡೆನ್ಸ್ ಕೊಡುತ್ತೆ ಅಷ್ಟೇ, ಪರಿಹಾರ ಅಲ್ಲ. ದಯವಿಟ್ಟು ನಿಮ್ ತಲೆ ಒಳಗಿದ್ರೆ ತೆಗೆದಾಕಿ. ಇದನ್ನ ಕೆಲವರೆಲ್ಲ ಈ ಪೂಜೆ ಮಾಡಿಸೋದ್ರಿಂದ ನಮ್ಮ ಕಷ್ಟಗಳು ಬಗೆಹರಿಯುತ್ತಾ, ಸಮಸ್ಯೆ ಬಗೆಹರಿದು ಬಿಡುತ್ತಾ? ಎಲ್ಲಿ ಇಲ್ಲ ಸ್ವಾಮಿ. ನೀವು ಕಾಶ್ಮೀರ ಟು ಕನ್ಯಾಕುಮಾರಿ ತನಕ ಹೋದ್ರೂ ಕೂಡ ಯಾವುದೇ ಗುರುಗಳಿರ್ಬೋದು, ಯಾವುದೇ ದೇವಸ್ಥಾನ ಇರ್ಬೋದು, ನಿಮ್ಮ ಕರ್ಮನ ಯಾರು ಚೇಂಜ್ ಮಾಡಕ್ ಬರಲ್ಲ ಸ್ವಾಮಿ. ಸೊ ಜ್ಯೋತಿಷ್ಯ ಅಂದ್ರೆ ಕರ್ಮದ ಫಲದ ಆಧಾರಿತ. ಸೊ ಆ ಕರ್ಮದ ಮೂಲ ಎಲ್ಲಿದೆ? ಭಗವದ್ಗೀತೆ ಇದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಯಾರು ಓದಲ್ಲ. ಅದಕ್ಕೆ ವಿದ್ಯಾವಂತರಾಗಿ, ಒಬ್ಬರು ವಿದ್ಯಾವಂತರಾಗೋದಿಲ್ಲ. ಇನ್ ಕೇಸ್ ನಾವು ಓದ್ತೀವಿ ಸರ್ ಅಂದ್ರೆ ಯಾರು ಭಗವದ್ಗೀತೆ ನಾವು ಇಡೋದಿಲ್ಲ, ಅದನ್ನು ಓದೋದಿಲ್ಲ. ಓದೋದ್ರಿಂದ ನಮ್ಗೆ ಜ್ಞಾನ ಬೆಳೆಯುತ್ತೆ. ಈ ಅಜ್ಞಾನದಿಂದ ನಾವು ಜ್ಞಾನದ ಕಡೆಗೆ ಬರ್ತೀವಿ. ಆದರೆ ಈ ವಿಚಾರನ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಕರ್ಮದ ಆಧಾರಿತ. ನೀವೇನೇ ತಗೊಂಡ್ರು ಕರ್ಮ ಫಲನೆ. ಸೊ ಆ ಕರ್ಮ ಎಲ್ಲಿದೆ, ಅದನ್ನ ಯಾವ ರೀತಿ ತಿಳ್ಕೋಬೇಕು? ಅದೇ ಜ್ಯೋತಿಷ್ಯ. ಜ್ಯೋತಿಷ್ಯ ಅಷ್ಟೇ, ಅಲ್ಲಿ ಕೂಡ ಕರ್ಮನೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಹೇಳೋದು, ನಮ್ಮ ಟ್ರ್ಯಾಕ್ ಮಾಡ್ಕೋಬೇಕು. ಈಗ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತೀವಿ ಸರ್, ನಮ್ಗೆ ಬಿಸ್ನೆಸ್ ಆಗಿ ಬರುತ್ತಾ ಅಂತ ನೋಡ್ಕೋಬೇಕು, ಅಥವಾ ಇಲ್ವಾ ಅದನ್ನ ಹೆಂಗ್ ಮಾಡ್ಕೋಬೇಕು ಅನ್ನೋದು ನೋಡ್ಕೊಂಡು ಹೋಗೋದೇ ಜ್ಯೋತಿಷ್ಯ. ಪರಿಹಾರ ಅಲ್ಲ. ಅದರಲ್ಲೂ ಕೂಡ ಕೇವಲ ರಾಶಿ ಅಂತೇಳಿ ಕುತ್ಕೊಂಡ್ಬಿಟ್ಟಿದೆ ತಲೆ ಒಳಗೆ. ಇದ್ರ ಜೊತೆಗೆ ಈ ನಂಬರ್, ಈ ಡೇಟು ಆ ಡೇಟ್, ಯಾವುದಿಲ್ಲ. ಬೇಸ್ಡ್ ಆನ್ ಕರ್ಮನೆ. ಜ್ಯೋತಿಷ್ಯ ನಿಮಗೆ ಇಂಡಿಕೇಟ್ ಕೊಡುತ್ತೆ ಅಷ್ಟೇ, ಅದು ಬಿಟ್ರೆ ಪರಿಹಾರ ಅಲ್ಲ. ಸೊ ಪ್ರತಿಯೊಂದು ಮಂತ್ರ, ಯಂತ್ರ, ತಂತ್ರಗಳು ಅವರ ವೈಯಕ್ತಿಕ ಜಾತಕದ ಮೇಲೆ ನಿಂತಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು.